ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ನಮ್ಮ ಶಾಸ್ತ್ರದಲ್ಲಿ, ಪುಸ್ತಕಗಳಲ್ಲಿ, ನಮ್ಮ ಹಿರಿಯರು ಹೇಳುವಂತಹ ಸಾಕಷ್ಟು ಮಾತುಗಳಲ್ಲಿ ಎಷ್ಟೊಂದು ನಮಗೆ ತಿಳಿಯದೇ ಇರುವಂತಹ ವಿಚಾರಗಳಿದ್ವೆ ಅಲ್ವಾ. ನಾವು ಶ್ಲೋಕಗಳನ್ನ ಹೇಳಬೇಕಾದ್ರೂ ಇಂತಹ ಎಷ್ಟೋ ಜ್ಞಾನದ ಬಗ್ಗೆ, ವಿದ್ಯೆಯ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಏನದರ ಅರ್ಥ, ಏನಕ್ಕೆ ಆ ವಿಚಾರವನ್ನ ಹೇಳಿದ್ರು, ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋದಿಕ್ ಹೋದಾಗ ಒಂದು ಸಾಗರದಷ್ಟಿದೆ ನಾವು ತಿಳ್ಕೊಳ್ಬೇಕಾಗಿರೋದು ಅಂತ ಅನಿಸುತ್ತೆ. ಈ ಅಷ್ಟಸಿದ್ಧಿಗಳ ಬಗ್ಗೆ ನಾನು ತಿಳ್ಕೊಳ್ಬೇಕಾದ್ರೂ ಹಾಗೆ ಅನಿಸ್ತು. ತುಂಬಾ ಚಿಕ್ಕವಳಿರ್ಬೇಕಾದ್ರೆ ಸಂಸ್ಕೃತ ಕಲಿಸುವಂತಹ ಶಿಕ್ಷಕರು ಈ ಕೆಲವಾರು ವಿಚಾರವನ್ನೆಲ್ಲ ನಮ್ಗೆ ತಿಳಿಸಿಕೊಡ್ತಾ ಇದ್ರು. ಹೀಗೆ ಮೊದಲ ಬಾರಿಗೆ ಈ ಅಷ್ಟಸಿದ್ಧಿಗಳ ಬಗ್ಗೆ ತಿಳ್ಕೊಂಡಾಗ ದೇವರೇ ಹೀಗೆಲ್ಲ ನಡೆಯುತ್ತಾ ಅಂತ ಹೇಳಿ ಧ್ಯಾನ ಮಾಡೋದಕ್ಕೆ ಕುತ್ಕೊಳ್ತಿದ್ದೆ ನಾನು. ಎಷ್ಟು ಅರ್ಥ ಆಗಿತ್ತೋ ಅವತ್ತು ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಧ್ಯಾನದ ಮುಖೇನ ಮತ್ತೆ ಕೆಲವಾರು ಮಾರ್ಗಗಳ ಮುಖಾಂತರ ಸಾಕಷ್ಟು ಸಿದ್ಧಿಯನ್ನ ಪಡ್ಕೊಳ್ಬಹುದು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಆ ಸಿದ್ಧಿಯನ್ನ ಒಂದು ಒಳ್ಳೆಯ ಉದ್ದೇಶಕ್ಕೆ, ಲೋಕ ಕಲ್ಯಾಣಕ್ಕಾಗಿ ಮಾಡಿದಾಗ ಅದರ ಶಕ್ತಿ, ಪ್ರಭಾವ ಹೆಚ್ಚಿರುತ್ತೆ ಅಂತ ಕೂಡ ತಿಳ್ಕೊಂಡಿದ್ದೆ. ಏನೇ ಆಗ್ಲಿ, ಇವತ್ತು ಅಷ್ಟಸಿದ್ಧಿಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು ಲಘೀಮಾ. ನಿನ್ನೆ ಗರಿಮಾ ಅನ್ನುವಂತಹ ಸಿದ್ಧಿಯ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ಮೊನ್ನೆಯ ದಿನ, ಬುಧವಾರದ ದಿನ. ಈ ಗರಿಮಾ ಸಿದ್ಧಿಯ ವಿರುದ್ಧವಾಗಿರುವಂತಹ ಪದ ಗರಿಮಾ ಅಂತ ಹೇಳಿದ್ರೆ ಸಾಧಾರಣವಾಗಿ ಭಾರ ಅಥವಾ ಶರೀರದ ತೂಕದ ಬಗ್ಗೆ ಮಾತಾಡಿದ್ರೆ, ಇಲ್ಲಿ ಶರೀರದ ತೂಕದ ಬಗ್ಗೆ ಮಾತಾಡುವಂಥದ್ದು ಅದರ ಎಷ್ಟು ಹಗುರವಾಗಿದೆ, ಲಘುವಾಗಿರುವಂಥದ್ದು, ಲೈಟ್ ಆಗಿ. ಒಬ್ಬ ವ್ಯಕ್ತಿ ಅಥವಾ ಯಾರಾದ್ರೂ ಒಬ್ಬ ಜೀವಿ ಈ ಲಘೀಮಾ ವಿದ್ಯೆಯನ್ನ ಸಿದ್ಧಿಸಿಕೊಂಡ್ರೆ, ಸಿದ್ಧಿಯನ್ನ, ಈ ಶರೀರದ ತೂಕ ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಗಾಳಿಯಲ್ಲಿ ಹಾರುವಷ್ಟು. ಹನುಮಾನ್ ಮತ್ತೆ ವಿಭೀಷಣ ಮತ್ತೆ ಸಾಕಷ್ಟು ಈ ದೇವಾನು ದೇವತೆಗಳು ಈ ಲಘೀಮಾ ಸಿದ್ಧಿಯನ್ನ ಸಿದ್ಧಿಸಿಕೊಂಡಿದ್ರು ನೋಡಿ. ಹಾಗಾಗಿ ಲಂಕೆಯಲ್ಲಿ ಹಾರುವಂಥದ್ದಾಗಿರ್ಬೋದು, ಏನೋ ಸಾಕಷ್ಟು ಕಡೆ ಇಂತಹ ಘಟನೆಗಳನ್ನ ಕೇಳಿದಾಗ ಶರೀರದ ಭಾರವನ್ನ, ತೂಕವನ್ನ ಕಡಿಮೆ ಮಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸಿರುವಂಥದ್ದು ಅಂತ. ಸರಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾವು ಸಿದ್ಧಿಸಿಕೊಳ್ಬಹುದಾದಂಥದ್ದೇನು ಅಂತ ಹೇಳಿದ್ರೆ, ಬದುಕಲ್ಲಿ ಎಲ್ಲವನ್ನೂ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ. ಲಘುವಾಗಿ ಸ್ವೀಕರಿಸಿ, ವಿನೋದಮಯವಾಗಿ, ಪ್ಲೇಫುಲ್ ಅಂತ ಹೇಳ್ತಾರೆ ಅಲ್ಲ, ಆ ದೃಷ್ಟಿಕೋನವೂ ಕೂಡ ಬದುಕಿನತ್ತ ಇದ್ದಾಗ ಆ ಸೃಷ್ಟಿಕರ್ತನಿಗೂ ಕೂಡ ಒಂದು ಸಮಾಧಾನ ಸಿಗುತ್ತೆ ನೋಡಿ. ಎಲ್ಲವೂ ಸೀರಿಯಸ್ ಆಗಿಬಿಟ್ರೆ ಏನು ಕಥೆ ಅಲ್ವಾ. ಇರ್ಲಿ, ಇವತ್ತಿನ ಈ ಅಷ್ಟಸಿದ್ಧಿಯಲ್ಲಿ ಲಘೀಮಾ ಸಿದ್ಧಿಯ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.